ಹಾಸನ ಜಿಲ್ಲೆ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆ ಲಿಮಿಟೆಡ್ನಲ್ಲಿ ನಡೆದಿರುವ ಘಟನೆ. ವಕೀಲೆಯಾಗಿರುವ ಶ್ರೀಮತಿ ನಾಗಲಕ್ಷ್ಮಿ ಅವರ ವಿರುದ್ಧ ಹನಿ ಟ್ರ್ಯಾಪ್ ದೂರು ದಾಖಲಾಗಿದ್ದು, ಅವರನ್ನು 20 ಜನ ಪೊಲೀಸರು ಮನೆಗೆ ಬಂದು ಟೆರರಿಸ್ಟ್ನಂತೆ ಬಿಂಬಿಸಿ ಅರೆಸ್ಟ್ ಮಾಡಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ವಕೀಲೆಯಾಗಿರುವ ಶ್ರೀಮತಿ ನಾಗಲಕ್ಷ್ಮಿ ಅವರು ಕರ್ನಾಟಕ ಸಂಚಾರಿ ಸುದ್ದಿವಾಹಿನಿಗೆ ತಿಳಿಸಿದರು, ನನ್ನ ವಿರುದ್ಧ ಷಡ್ಯಂತ್ರ ಹೆಣೆದಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ಶಾಸಕ ಶ್ರೀ ಎಸ್ ಪಾಟೀಲ್, ಕಾಂಗ್ರೆಸ್ ಮುಖಂಡರು, ಪಿಎಸ್ಐ ಹೊಳೆನರಸೀಪುರ ಟೌನ್ ಅಭಿಜಿತ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವ ಸಂತೋಷ್ ಕುಮಾರ್ ಇವರು ನನ್ನ ಮೇಲೆ ಮಾಡಿರುವ ಆರೋಪ ಶುದ್ಧ ಸುಳ್ಳು ಅಂತ ತಿಳಿಸಿದ್ದಾರೆ. ನನಗೆ ನ್ಯಾಯ ಸಿಗಬೇಕು, ಸಿಗೋವರೆಗೂ ಹೋರಾಡ್ತೇನೆ ಅಂತ ತಿಳಿಸಿದರು. ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ವೃತ್ತಿಯಲ್ಲಿ ನಾನು ಅಡ್ವೊಕೇಟ್ ಆಗಿದ್ದೀನಿ. ಹೀಗೆ ಕಳೆದ ಸುಮಾರು ಫೆಬ್ರವರಿ ತಿಂಗಳಿನಲ್ಲಿ 13ನೇ ತಾರೀಕು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಗುಣವತಿ, ಶಮಂತ್ ಇವರಿಬ್ರು ಗಂಡ ಹೆಂಡತಿ ನನ್ನ ಮನೆಯಲ್ಲೇ ಹೆಚ್ಚು ಕಡಿಮೆ 1.5 ತಿಂಗಳು ನನ್ನ ಹತ್ರ ಆಶ್ರಯ ಪಡ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತರಾನೇ ಇರ್ತಾರೆ. 13ನೇ ತಾರೀಕು ಇವರು ಇದ್ದಂತ ಮನೆಯಲ್ಲಿ ಒಬ್ಬ ವ್ಯಕ್ತಿ ಗುಣವತಿ ಒಬ್ಳೆ ಇದ್ದಾಗ ಮನೆಯಲ್ಲಿ ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಈ ವಿಚಾರವಾಗಿ ನನಗೆ 13ನೇ ತಾರೀಕು ಸುಮಾರು 2:30 3 ಗಂಟೆ ಸಮಯದಲ್ಲಿ ನನಗೊಂದು ಶಮಂತ್ ಏನ್ ಗುಣವತಿ ಪತಿ ಇರ್ತಾನೆ ಅವ್ನು ಕರೆ ಮಾಡ್ತಾನೆ. ಅವ್ನು ಕರೆ ಮಾಡಿದಂತ ಸಂದರ್ಭದಲ್ಲಿ ಇವರು ನಮ್ಮ ಮನೆ ಮಕ್ಕಳಾಗಿದ್ರು, ಜೊತೆಗೆ ನಾನೊಬ್ಬ ಅಡ್ವೊಕೇಟ್ ಆಗಿದ್ದೆ. ಸಮಾಜದ ಕೆಲವೊಂದು ವಿಚಾರಗಳಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೆ. ಹಾಗಾಗಿ ಇನ್ಸಿಡೆಂಟ್ ನಡೆದಂತ ಪ್ಲೇಸಿಗೆ ನಾನು ಹೋಗ್ತೀನಿ, ನಾನು ಮತ್ತೆ ನನ್ನ ಗಂಡ ಹೋಗ್ತೀವಿ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಮ್ಗೆ ತಿಳಿಯುತ್ತೆ ಅವಳ ಮೇಲೆ ಅತ್ಯಾಚಾರ ಆಗಿರುತ್ತೆ ಅಂತ. ಈ ವಿಚಾರವಾಗಿ ನಾನು ಒಂದು ಮೊಬೈಲ್ ರೆಕಾರ್ಡ್ ಕೂಡ ಮಾಡ್ಕೊಳ್ತೀನಿ. ಅವಳು ಹೇಳ್ತಿರೋಂಥ ಹೇಳಿಕೆ ಏನಿರುತ್ತೆ ಅದು ನಾನು ಮಾಡ್ಕೊಳ್ತೀನಿ. ಹೀಗಿರುವಂತ ಸಮಯದಲ್ಲಿ ನಾನು ಹಾಗೂ ಸಹ ಈ ಮಹಾದೇವ ಎಂಬ ವ್ಯಕ್ತಿಗೆ ಕರೆಯನ್ನ ಮಾಡ್ತೀನಿ, ಅವ್ನು ಫೋನ್ ತೆಗಿಯೋದಿಲ್ಲ. 14ನೇ ತಾರೀಕು ನಾನು ಹೋಗಿ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂತೋಷ್ ಕುಮಾರ್ಗೆ, ಸರ್ ಈ ತರದೊಂದು ಇನ್ಸಿಡೆಂಟ್ ನಡೆದಿದೆ, ಮಹಾದೇವ್ ಎಂಬ ವ್ಯಕ್ತಿಯನ್ನ ಕರೆದು ನೀವು ಒಂದ್ಸರಿ ತನಿಖೆ ಮಾಡಿ ಅದು ಏನಾಗಿದೆ ನೋಡಿ ಸರ್ ಅಂತ ಹೇಳಿ ಮಹಾದೇವನ ಫೋನ್ ನಂಬರ್ ನಾನೇ ಕೊಟ್ಬಿಟ್ಟು ಬರ್ತೀನಿ. ಆದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡೋದಿಲ್ಲ. ಆದ್ರೆ ಶಮಂತ್ ಮತ್ತೆ ಗುಣವತಿ, ಮೇಡಮ್ ನಮ್ಗೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ, ನನಗೊಂದು ಕಂಪ್ಲೇಂಟ್ ಬರ್ಕೊಡಿ, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಾನು ಕಾನೂನಾತ್ಮಕ ಹೋರಾಟದಲ್ಲಿ ನಾನು ಇರ್ತೀನಿ ಅಂತ ಗಂಡ ಹೆಂಡತಿ ಇಬ್ರು ಸಹ ಅವರೇ ಕೂತ್ಕೊಂಡು ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ಕಂಪ್ಲೇಂಟ್ ಅನ್ನ ಬರ್ಕೊಡ್ತೀನಿ. ನಾನು ಬರ್ಕೊಟ್ಟಂತ ಸಂದರ್ಭದಲ್ಲಿ 15ನೇ ತಾರೀಕು ಶಮಂತ, ಗುಣವತಿ ಇಬ್ರು ಸಹ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗ್ತಾರೆ. ಸುಮಾರು 11 ಗಂಟೆ ಸಮಯದಲ್ಲಿ ಹೋದಂತ ಗುಣವತಿ ಮತ್ತೆ ಅವಳ ಗಂಡ ಶಮಂತ್, ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಈ ಕಂಪ್ಲೇಂಟ್ ಅಲ್ಲಿ ಇರೋದೆಲ್ಲ ಸತ್ಯ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿರ್ತಾಳೆ. ಜೊತೆಗೆ ಅಭಿಜಿತ್, PSI ಅಭಿಜಿತ್, ಹೊಳೆನರಸೀಪುರ ಟೌನ್ ಸ್ಟೇಷನ್ PSI ಅಭಿಜಿತ್ ಏನಿದ್ದಾರೆ ಅವರು ಕೂಡ ಕೇಳಿದಾಗ ಈ ಕಂಪ್ಲೇಂಟ್ ಅಲ್ಲಿ ಇರೋದು ಸತ್ಯ ಅಂತಾನೆ ಹೇಳಿರ್ತಾಳೆ. ಜೊತೆಗೆ ಒಬ್ಬ ಮಹಿಳೆ ಪೇದೆ ಕೇಳಿದಾಗೂ ಸಹ ಇದು ಸತ್ಯ ಅಂತಾನೆ ಹೇಳಿರ್ತಾಳೆ. ಈ ಪ್ರಕಾರವಾಗಿ FIR ಕೂಡ ರೆಡಿ ಆಗ್ತಾ ಇರುತ್ತೆ ಸ್ಟೇಷನ್ ಅಲ್ಲಿ. ಅವಳನ್ನ ಇನ್ನೇನ್ ಮೆಡಿಕಲ್ ಚೆಕಪ್ಗೆ ಒಳಪಡಿಸ್ಬೇಕು, ಆ ರಿಪೋರ್ಟ್ ಕೂಡ ತೆಗೆದು ಮೇಲಿಟ್ಟಿರ್ತಾರೆ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಅಭಿಜಿತ್, PSI ಅಭಿಜಿತ್ ಏನು ಹೊಳೆನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಗೆ ಒಂದು ಫೋನ್ ಕರೆ ಬರುತ್ತೆ. ಆ ಫೋನ್ ಕರೆ ಬಂದಂತಹ ಸಂದರ್ಭದಲ್ಲಿ ಆ ಫೋನ್ ಅನ್ನ ಗುಣವತಿ ಕೊಟ್ಟು CC ಕ್ಯಾಮ್ರಾ ಇಲ್ದಿರೋ ಜಾಗದಲ್ಲಿ ಆಕೆಗೆ ಕರ್ಕೊಂಡು ಹೋಗಿ ಅವ್ರು ಏನ್ ಮಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ಆದ್ರೆ ಗುಣವತಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನ್ನ ಮಹಾದೇವ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದೇನೆ ಅಂತ ಹೇಳ್ತಿದ್ದಂತಹ ಗುಣವತಿ ಆ ಒಂದು ಫೋನ್ ಕರೆ ಇಡೀ ಪ್ರಕರಣವನ್ನೇ ಬದಲಾಯಿಸ್ತಾ ಹೋಗುತ್ತೆ. ಗುಣವತಿ ಕೈಯಲ್ಲಿ ನನ್ನ ಮತ್ತೆ ನನ್ನ ಕುಟುಂಬದ ಮೇಲೆ ಕಂಪ್ಲೇಂಟ್ ಕೊಡಿಸಿ ನನ್ನ ಮೇಲೆ FIR ಮಾಡಿ ಅದನ್ನ ಹನಿ ಟ್ರ್ಯಾಪ್ ಅನ್ನೋದಾಗಿ ಮಾಡ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಮುಖಂಡರು, ಇವತ್ತು ಹಾಲಿ ಸಂಸದ ಏನಿದಾನೆ ಶ್ರೇಯಸ್ ಪಟೇಲ್, ಅವನ ಆತ್ಮೀಯರಾದಂತಹ ಈ ರಂಗೇನಹಳ್ಳಿ ಮಹಾದೇವ ಮತ್ತು ಕೆಲವು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನೋ ಪ್ರಕರಣವನ್ನ ಸೃಷ್ಟಿ ಮಾಡ್ತಾರೆ. ಇದು ಸುಳ್ಳು ಆರೋಪದ ಮೇಲೆ ನನ್ನ ಮೇಲೆ ಮತ್ತೆ ನನ್ನ ಗಂಡನ ಮೇಲೆ FIR ಮಾಡ್ತಾರೆ. ಜೊತೆಗೆ ಇಲ್ಲಿ ಈ ಒಂದು ಇನ್ಸಿಡೆಂಟ್ ಅವ್ರು ಸೇಡ್ ತೀರ್ಸ್ಕೊಳ್ಳೋ ಕಾರಣ ಏನಪ್ಪಾ ಅಂತಂದ್ರೆ ಕಳೆದ 1 ವರ್ಷದ ಹಿಂದಿನ ಪ್ರಕರಣನೇ ಕಾರಣ. ಇಲ್ಲಿ 55/25 ಈ ಪ್ರಕರಣದಲ್ಲೂ ಸಹ ಒಬ್ಬ ಕಾಂಗ್ರೆಸ್ನ ಮುಖಂಡರುಗಳು ಬೇಬಿ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಈ ಪ್ರಕರಣವನ್ನ ಮುಚ್ಚಾಕೋದಿಕ್ಕೆ ಕಾಂಗ್ರೆಸ್ ಮುಖಂಡರು ಮತ್ತು ಇದೇ PSI ಅಭಿಜಿತ್ ಬಹಳವಾಗಿ ಹೋರಾಟವನ್ನ ಮಾಡ್ತಾರೆ. ಆದ್ರೆ ನಾನು ಆ ಪ್ರಕರಣವನ್ನ ಮುಚ್ಚಾಕೋದಿಕ್ಕೆ ಬಿಡೋದಿಲ್ಲ. ನಾನು ಹೋರಾಟವನ್ನ ಮಾಡ್ತೀನಿ. ಜೊತೆಗೆ ಆ ರೇಪಿಸ್ಟ್ಗಳ ಮೇಲೆ ನಾನು FIR ಕೂಡ ಮಾಡಿಸಿರ್ತೀನಿ. ಆವಾಗ ಅಂತ ಸಂದರ್ಭದಲ್ಲೂ ಸಹ ಈ ಅಭಿಜಿತ್ ಏನ್ ಮಾಡ್ತಾನೆ ಅಂದ್ರೆ ನನ್ನ ಮೇಲೆ ಮತ್ತು 3 ಜನ ಈ ಸಮಾಜ ಸೇವಕರೇನಿದ್ದಾರೆ ಅವ್ರ ಮೇಲೆ FIR ನ ಮಾಡ್ತಾನೆ. 55/25ರಲ್ಲಿ ಸಂತ್ರಸ್ತೆ ಮೇಲೇನೆ FIR ಮಾಡ್ತಾನೆ. ನಾನು ಇದನ್ನ ಏನ್ ಮಾಡ್ತೇನೆ, ಕಂಪ್ಲೇಂಟ್ ಹಾಕಿ ತನಿಖೆಗೆ ಒಳಪಡಿಸ್ತೀನಿ. ಈ ಒಂದು ದ್ವೇಷ ನನ್ನ ಮೇಲೆ ಅಭಿಜಿತ್ಗಿತ್ತು. ಜೊತೆಗೆ ಕಾಂಗ್ರೆಸ್ ಮುಖಂಡರಿಗೂ ನನ್ನ ಮೇಲೆ ದ್ವೇಷ ಇದ್ದಾಳೆ, ನಮ್ಮ ಮಾತು ಕೇಳ್ತಾ ಇಲ್ಲ, ನಾವ್ ಹೇಳ್ದಂಗೆ. ಬಟ್ ಹೊಳೆನರಸೀಪುರ ಆಗ್ಲಿ ಹಾಸನ ಮನಸ್ಸಲ್ಲಿತ್ತು, ಕಾನೂನು ಮುಂದೆ ಯಾರೂ ಸಹ ದೊಡ್ಡವರಲ್ಲ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ನಾನು ಕಾನೂನು ಹೋರಾಟದಲ್ಲಿ ನಾನು ಹೋಗ್ತೀನಿ. ಆದ್ರೆ ನನ್ನನ್ನು ದ್ವೇಷ ಮಾಡ್ತಿದ್ದಂತ ಕಾಂಗ್ರೆಸ್ ಮುಖಂಡರು ಹಾಗೂ PSI ಅಭಿಜಿತ್ಗೆ ಈ ಗುಣವತಿ ಉಲ್ಟಾ ಹೊಡೆದಿದ್ದನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ಲೇಂಟ್ ನ ಮಾಡಿಸ್ತಾರೆ.
ಆದ್ರೆ 16ನೇ ತಾರೀಕು 7 ಗಂಟೆ 15 ನಿಮಿಷದಲ್ಲಿ ನನ್ನ ಮೇಲೆ ಎಫ್ಐಆರ್, ನನ್ನ ಮತ್ತೆ ನನ್ನ ಗಂಡನ ಮೇಲೆ ಎಫ್ಐಆರ್ ಆಗುತ್ತೆ. ನನಗೆ ಗೊತ್ತಿರೋ 3 ಗಂಟೆ ಸಮಯದಲ್ಲಿ ನನ್ನನ್ನ ಕಸ್ಟಡಿಗೆ ತಗೊಳ್ತಾರೆ. ಅದು ಸಂದರ್ಭ ಹೇಗಿದೆ, ಯಾವ ರೀತಿ ಕಸ್ಟಡಿ ಪುರದ ಪೊಲೀಸ್ನವರು ಇಡೀ ನನ್ನ ಮನೆಯ ಸುತ್ತ ಏಕಾಏಕಿ ಕ್ರಮವಾಗಿ ನನಗೆ ಪಿಸಿಗಳು, ಸಾಂತ್ವನ ಕೇಂದ್ರದ 2 ಮಹಿಳೆಯರು, ಹೀಗೆ ತುಂಬಾ ಜನ ಅರೆಸ್ಟ್ ವಾರೆಂಟ್ ಸಹ ಒಬ್ಬ ಟೆರರಿಸ್ಟ್ ನ ಕರ್ಕೊಂಡು ಹೋಗ್ತಾರೆ. ನನ್ನ ಮನೆ ಸುತ್ತ ಪೊಲೀಸ್ನವ್ರು ಇರ್ತಾರೆ. ಆ ದಿನ ನನಗೆ 7ನೇ ತಾರೀಕು 17/2/2026 ಮಂಗಳವಾರ 3 ಗಂಟೆಗೆ ನನ್ನನ್ನ ಕಸ್ಟಡಿಗೆ ತಗೊಳ್ತಾರೆ. ನನ್ನ ಮೊಬೈಲ್ ಫೋನ್ ನ ಅವರೇ ಕಿತ್ಕೊಳ್ತಾರೆ. ಸ್ಟೇಷನ್ಗೆ ಕರ್ಕೊಂಡೋಗಿ ಆ ದಿನ ಮೆಡಿಕಲ್ ಚೆಕ್ಅಪ್ ಮಾಡಿ ನನಗೊಂದು ಸಿಂಪಲ್ ಎಂಕ್ವೈರಿಯನ್ನು ಮಾಡಿ ನನ್ನನ್ನ ಜೇಸಿ ಕಳಿಸ್ಬೋದಿತ್ತು. ಅವ್ರು ಆ ಕೆಲಸವನ್ನ ಮಾಡೋದಿಲ್ಲ. ಬದಲಾಗಿ ಕೇಂದ್ರ ಕಳಿಸ್ತಾರೆ. ಹೊಳೆ ನರಸೀಪುರದಲ್ಲಿ ಇರುವಂತಹ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ತಾರೆ. ಏನಕ್ಕಪ್ಪ ಅಲ್ಲಿ ಅಂತಂದ್ರೆ ಅಲ್ಲಿ CCTV ಇರುವಂತಹ ಸಿಬ್ಬಂದಿಗಳಿಂದ ನನಗೆ ಮಾನಸಿಕವಾದ ಕಿರುಕುಳನ ಕೊಡಿಸ್ತಾರೆ. 8ನೇ ತಾರೀಕು ನನ್ನನ್ನ ಮತ್ತೆ ಪೊಲೀಸ್ ಜೇಸಿ ಕಳಿಸ್ಕೊಡ್ತಾರೆ. ಆದ್ರೆ ಇಲ್ಲಿ ಆರ್ಟಿಕಲ್ 21 ವೈಲೇಷನ್ ಆಗಿದೆ ಅನ್ನೋದನ್ನ ಎದ್ದು ಕಾಣಿಸ್ತಾರೆ. ನಾವು ಎಫ್ಐಆರ್ ಮಾಡೋದಕ್ಕಿಂತ ಮೊದಲು ಒಂದು ಪ್ರೈಮರಿ ಎಂಕ್ವೈರಿ ಅಂತ ಮಾಡಬೇಕು, ಅದನ್ನ ಮಾಡೋದಿಲ್ಲ. ಜೊತೆಗೆ ನಾನು ಒಬ್ಬ ಅಡ್ವೊಕೇಟ್ ಇದ್ದೆ, ನನಗೊಂದು ನೋಟಿಸ್ ಕೊಡ್ಬೋದಿತ್ತು, ನನ್ನ ಗೌರವಯುತವಾಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೋದಿತ್ತು. ಅದಂತಹ ಹಳೆಯ ದ್ವೇಷ, ವೈಷಮ್ಯ ಇವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಹೊಳೆನರಸೀಪುರದ ಪೊಲೀಸ್ ಸ್ಟೇಷನ್ ಅಲ್ಲಿ, ಟೌನ್ ಸ್ಟೇಷನ್ ಇರಿಸ್ಕೊಳ್ತಾ ಇದ್ದಾನೆ ಅವನು. ಜೊತೆಗೆ ಕಾಂಗ್ರೆಸ್ನ ಮುಖಂಡರು ಇದೇ 55/25 ಪ್ರಕರಣದಲ್ಲಿ ತೋಟದ ಮನೆ ಪುಟ್ಟ ಅಲಿಯಸ್ ಪುಟ್ಟರಾಜ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಜೊತೆ ಈ ಕೇಸ್ನ ರಾಜಿ ಮಾಡಿ ಅಂತ. ಬಟ್ ಆದ್ರೆ ಸಂತ್ರಸ್ತೆ ಒಪ್ಕೊಳ್ಳಲ್ಲ. ಇದರ ಪ್ರತಿಫಲವಾಗಿ ಎಫ್ಐಆರ್ ಮಾಡಿಸಿ ಅದನ್ನ ನಾನು ಈಗ ಆಲ್ರೆಡಿ ಕೇಸ್ ಅದು ಚಾರ್ಜ್ ಶೀಟ್ ಆಗಿ ಕೋರ್ಟ್ ಅಲ್ಲಿ ನಡೀತಾ ಇದೆ. ಈ 55/25 ನನ್ನ ಮೇಲೆ ಏನು ಪ್ರಕರಣ ದಾಖಲಾಗಿತ್ತು ಅದು ಇನ್ನೂ ಉತ್ತರ ಕೊಟ್ಕೊಳ್ತಾರೆ. ಬಟ್ ಆದ್ರೆ ಈಗ ಮಾಡಿರುವಂತ 23/26 ಏನಿದೆ ಈ ಪ್ರಕರಣ, ಇದು ನನ್ನ ಮೇಲೆ ಸುಳ್ಳು ಒಂದು ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹರಡ್ತಾರೆ ಎಲ್ಲಾ ಕಡೆ. ನನ್ನ ಹೆಸರನ್ನ ಕೆಡಿಸ್ಬೇಕನ್ನೋ ಉದ್ದೇಶದಲ್ಲಿ ನಾನೊಬ್ಬ ಒಳ್ಳೆ ವಕೀಲೆ ಆಗಿದೆ, ಗೌರವಯುತವಾಗಿ ಜೀವನವನ್ನ ನಂಗೇನ್ ಹೇಳಿ ಮಹಾದೇವ. ಕೆಲವು ಕಾಂಗ್ರೆಸ್ ಮುಖಂಡರಿದ್ದಾರೆ, ನನಗೆ ಅವ್ರ ಹೆಸರುಗಳು ಗೊತ್ತಿಲ್ಲ, ಅವ್ರ ಫೇಸ್ ಗೊತ್ತಿದೆ. ಪಕ್ಕ ಇಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು PSI ಈ ಪೊಲೀಸ್ ಅಧಿಕಾರಿಗಳ ಒಂದು ಜೊತೆಯಾಗಿ ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಈ ರೀತಿಯಾದಂತಹ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ಇಲ್ಲಿಸಲ್ಲದ ಆರೋಪವನ್ನ ಮಾಡಿ ನನ್ನ ಜೈಲಿಗೆ ಕಳಿಸ್ತಾರೆ. ಆದ್ರೆ ನನ್ನನ್ನ ಕರ್ಕೊಂಡು ಬಂದಂತಹ ಪೊಲೀಸ್ನವರು ನನ್ನ ನಡೆಸ್ಕೊಂಡ ರೀತಿ ಮತ್ತೆ 21 ವೈಲೇಷನ್ ಆಗಿದೆ ಅನ್ನೋದು ಎದ್ದು ತೋರಿಸ್ತಾ ಇದೆ. ನಾನು ಆವಾಗ ಯಾಕಪ್ಪ ಹೊಡಿತಿ ಅಂತ ನಾನು ಪ್ರಶ್ನೆಯನ್ನ ಮಾಡ್ತೀನಿ. ಆಗ ಸುಮ್ಮನಾಗ್ತಾನೆ. ಪಕ್ಕದಲ್ಲೇ ನಿಂತಿದ್ದಂತ ಸಂತೋಷ್ ಕುಮಾರ್ ಹೇಳ್ತೀನಿ, ಸರ್ ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ಏನು ಆಗಿಲ್ಲ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಅವಾಗ ವಿಡಿಯೋ ಮಾಡ್ಕೊಳಕ್ ಶುರು ಮಾಡ್ತಾರೆ ವಿನಃ ಅವ್ನು ನನ್ನ ದರನ್ನ ಹೇಳ್ಕೊಂಡು ಹೊಡೆಯಕ್ ಬಂರೋ ವಿಡಿಯೋನ ಅವ್ರು ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲ ನಾನ್ ಮಾಡ್ಕೊಳ್ಳೋಣ ಅಂದ್ರೆ ನನ್ನ ಕೈನಲ್ಲಿ ಮೊಬೈಲ್ ಫೋನ್ ಇರಲ್ಲ, ನನ್ನ ಮನೆ ಸುತ್ತಮುತ್ತ ಯಾವುದೇ CC ಕ್ಯಾಮ್ರಾಗಳು ಇರಲ್ಲ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನ್ನನ್ನು ಅಷ್ಟು ಅವಮಾನ ಮಾಡೋ ರೀತಿಯಲ್ಲಿ ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಬಟ್ ನನ್ಗೆ ಇದುವರೆಗೂ ಸಹ ಅವ್ರು ಮಾಡಿರುವಂತಹ ಈ ನೋವೇನಿದೆ, ನನ್ನ 4 ವರ್ಷದ ಮಗು ನನ್ನ ಹಿಂದೆ ಅಮ್ಮ ಅಮ್ಮ ಅಂತ ಓಡ್ ಬರ್ತಿದ್ರು ಸಹ ಕರುಣೆಯನ್ನ ತೋರ್ಸಲ್ಲ ಈ ಕಾಕಿಗಳು. ಆ ಮಗುಗೆ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡ್ದಿರೋ ಕಲ್ಲು ಹೃದಯದ ಈ ಕಾಕಿಗಳು ನನ್ನ ಮೇಲೆ ಈ ರೀತಿ ದರ್ಪ ತೋರಿಸಿದ್ದಾರೆ ಅಂತ ಅಂದ್ರೆ ಸರ್ವ ಸಾಮಾನ್ಯ ಜನಸಾಮಾನ್ಯರ ಗತಿ ಏನೋ ಅನ್ನೋ ಪ್ರಶ್ನೆಯಲ್ಲಿ ಕಾಡಕ್ ಶುರುವಾಗಿದೆ. ಕಾನೂನು ಗೊತ್ತಿರೋರ್ಗೆ ಹೀಗೆ ಮಾಡ್ತಾರೆ ಅಂತಂದ್ರೆ ಕಾನೂನು ಗೊತ್ತಿಲ್ದಿದ್ದವ್ರನ್ನ ಇನ್ನು ಯಾವ ರೀತಿ ಹೀನಾಯವಾಗಿ ನಡೆಸ್ಕೊಳ್ತಾರೆ. ಇತ್ತ ಗೃಹ ಸಚಿವರಾದಂತಹ ಪರಮೇಶ್ ಅವರು ನೀವು ಗಮನ ಹರಿಸಬೇಕು. ಪೊಲೀಸ್ ಠಾಣೆಗಳತ್ತ ದಯವಿಟ್ಟು ಗಮನ ಹರಿಸಿ. ಪೊಲೀಸ್ ಠಾಣೆಗಳೆಲ್ಲವೂ ಸಹ ಸಂಧಾನ ಠಾಣೆಗಳ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಏನಿದೆ, ಆಡಳಿತವನ್ನ ದಯವಿಟ್ಟು ಬದಲಾಯಿಸ್ಕೊಳ್ರಿ. ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡುವಂತ ಆಡಳಿತವನ್ನ ಮಾಡಿ. ಅಧಿಕಾರಿಗಳ ಹಿತವನ್ನ ಕಾಪಾಡುವಂತ ಆಡಳಿತವನ್ನ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಸಾರ್ವಜನಿಕರಿಗೆ ಒಳ್ಳೆ ನ್ಯಾಯವನ್ನ ಕೊಟ್ಟು ಕ್ರಮಬದ್ಧವಾದಂತ ಆಡಳಿತವನ್ನ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂತಾನು ಸಹ ನಾನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಮಹಾದೇವನ ವ್ಯಕ್ತಿ ಕೂಡ ಯಾವ ರೀತಿ ಒಬ್ಬ ಕಾಂಗ್ರೆಸ್ ಮುಖಂಡ ಇವನಿದಾನಲ್ಲ, ಮೊದಲು ಇವನು ನನಗೇನೆ ಪರಿಚಯ ಇರುವಂತ ವ್ಯಕ್ತಿ. ನಾನು ಏನು ಈ ಗುಣವತಿಗೆ ನಾನು ಆಶ್ರಯ ಕೊಟ್ಟಿರ್ತೀನಿ, ಆ ಸಂದರ್ಭದಲ್ಲಿ ನಮ್ಮನೆಗೆ ಬರ್ಬೇಕಾದ್ರೆ ಈ ಗುಣವತಿನ ಅವ್ನು ಪರಿಚಯ ಮಾಡ್ಕೊಂಡಿರ್ತಾನೆ. ಆದ್ರೆ ಇಲ್ಲಿ ಭಾಗ್ಯಮ್ಮ ಅನ್ನೋ ಒಬ್ಬ ವ್ಯಕ್ತಿ ಮಧ್ಯಸ್ಥಿಕೆ ಕೆಲಸವನ್ನ ಮಾಡ್ತಾಳೆ. ಅಂದ್ರೆ ಈ ಮಹಾದೇವನ್ ನಂಬರ್ನ ಗುಣವತಿ ಕೊಡುವ ಮೂಲಕವಾಗಿ ಇವರಿಬ್ಬರ ನಡುವೆ ಸಂಬಂಧವನ್ನ ಅವಳು ಇಡ್ತಾಳೆ. ಆದ್ರೆ ಇವನೊಬ್ಬ ಕಾಂಗ್ರೆಸ್ ಮುಖಂಡ ಆಗಿದ್ದ, 4 ಜನ ಸೇವೆ ಮಾಡುವಂತ ವ್ಯಕ್ತಿ ಆಗಿದ್ದ. ಆದ್ರೆ ನಂಗೆ ಇವನ್ ಮೇಲೆ ಯಾವುದೇ ರೀತಿಯಾದಂತ ಅನುಮಾನ ಬರೋದಿಲ್ಲ. ಆದ್ರೆ ಇಲ್ಲಿ ಯಾಕೆ ಈ ರೀತಿ ನಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನನ್ನ ಯಾವುದೇ ತಪ್ಪಿಲ್ದಿದ್ರು ಕೂಡ ನನ್ನನ್ನ ಇಲ್ಲಿ ಅಪರಾಧಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು. ಜೊತೆಗೆ ಆಕೆ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ತಾನು ಏನ್ ಧರಿಸಿದ್ಲು ಬಟ್ಟೆಯನ್ನ ಅವಳ ಗಂಡ ಇವತ್ತಿಗೂ ಅದನ್ನ ಹಾಗೆ ಎತ್ತಿಟ್ಟಿದ್ದಾನೆ. ಸೊ ಅದನ್ನ ಮೆಡಿಕಲ್ ಚೆಕಪ್ ಒಳಪಡಿಸಿದ್ರೆ ಸತ್ಯ ಅಸತ್ಯತೆಗಳು ಹೊರಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ದಯಮಾಡಿ ಈ ಕೆಲಸವನ್ನ ಮಾಧ್ಯಮ ಮಿತ್ರರ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಮಾಡಿಸುವಂತ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ. ಜೊತೆಗೆ 6 ಪುಟಗಳ ಕಂಪ್ಲೇಂಟ್ ಇದೆ ನನ್ನ ಮೇಲೆ FIR ಮಾಡುವಂತ ಸಂದರ್ಭದಲ್ಲಿ. 6 ಪೇಜು. ಒಬ್ಬ ಅನ್ಎಜುಕೇಟೆಡ್ ಆಗಿದ್ದಂತ ಗುಣವತಿ ನನ್ನ ಕೈನಲ್ಲಿ ಕಂಪ್ಲೇಂಟ್ ಬರ್ಸ್ಕೊಂಡು ಹೋಗ್ತಾಳೆ ಅಂದ್ರೆ 6 ಪೇಜ್ ಕಂಪ್ಲೇಂಟ್ ನ ಹೇಳುವಷ್ಟು ಶಕ್ತಿ ಅವಳಿಗಿದೆಯಾ? ಇದು ಒಂದ್ ರೀತಿನಲ್ಲಿ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಇರುತ್ತಲ್ಲ, ಆ ರೀತಿಯಾದಂತಹ ಒಂದು ಸ್ಕ್ರಿಪ್ಟ್ ತರ ಇದೆ ಕಂಪ್ಲೇಂಟ್. ನೋಡ್ತಾ ಇರ್ಬಹುದು ನಾವು. ಜೊತೆಗೆ ಹೇಳ್ತಾರೆ
ನಾಗಲಕ್ಷ್ಮಿ ನಂಗೆ ಸ್ಟೇಷನ್ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನೋಡು ನಿನ್ಗೆ ಏನ್ ಮಾಡ್ತೀನಿ ಅಂತ ನಂಗೆ ಧಮಕಿ ಹಾಕಿದ್ಲು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಅಲ್ಲಿ. ಬಟ್ ಆದ್ರೆ ನಾನು ಸ್ಟೇಷನ್ ಹೋದಾಗ ಅದನ್ನ ವಿಡಿಯೋ ಮಾಡ್ಕೊಂಡಿದೀನಿ. ಆ ವಿಡಿಯೋ ನನ್ನ ಹತ್ರ ಇದೆ. ನಾನು ಅವಳಿಗೆ ಇಷ್ಟೇ ಕೇಳುದು, ಏನವ್ವ ನಿನ್ ಹತ್ರ 5 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ನ ಸರ್ಕಾರಿ ಇನ್ಸ್ಪೆಕ್ಟರ್ ಹತ್ರ ನೀನ್ ಹೇಳಿದಿ ಅಂತಲ್ಲ, ಇದು ನಿಜನ ಅಂತ ಕೇಳಿದೀನಿ. ಬಟ್ ಅದಕ್ಕೆ ಅವಳೇ ಉತ್ತರ ಕೊಡ್ಬೇಕು. ಜೊತೆಗೆ ಸಿದ್ದಿಕ್ ಅವರು ಪದೇ ಪದೇ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನೀನ್ ಕಂಪ್ಲೇಂಟ್ ಕೊಡ್ದಿರೆ ಬಾ ಹೊರಗಡೆ ನೀನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿಕೆ ಕೊಡ್ತಾಳಲ್ಲ. ಹಾಗಾದ್ರೆ ಪೊಲೀಸ್ನವ್ರು ಇದ್ರಿಗೆ ಆತರ ಧಮಕಿ ಹಾಕ್ದಾಗ ಪೊಲೀಸ್ನವ್ರು ಏನ್ ಮಾಡ್ತಾ ಕೂತಿದ್ರು? ಪೊಲೀಸ್ನವ್ರಿಗೆ ಅವಾಗ ಆ ಟೈಮ್ನಲ್ಲಿ ಬೇರೆಯವ್ರನ್ನ ಎದುರಿಸೋ ಶಕ್ತಿ ಇರ್ಲಿಲ್ವಾ? ಹಾಗಾದ್ರೆ ಅವ್ರಿಗೆ ಅಧಿಕಾರ ಇರ್ಲಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿಗೆ ನಾವು ಧಮಕಿ ಹಾಕ್ಲಿಕ್ಕಾಗುತ್ತಾ? ಈ ರೀತಿ ಕಂಪ್ಲೇಂಟ್ಗಳನ್ನ ನಂಬಬಹುದಾ? ನೆಕ್ಸ್ಟ್ ನಾನೊಬ್ಳು ಪದವಿ ಕಾಲೇಜ್ನಲ್ಲಿ ಕಾನೂನು ಪದವಿ ಕಾಲೇಜ್ನಲ್ಲಿ ಟೀಚ್ ಮಾಡ್ತೀನಿ. ನನಗೆ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಕ್ಲೈಂಟ್ಸ್ ಮನೆಗೆ ಬರ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ನೀವು ಅವ್ರು ಯಾರೋ ಒಬ್ಬ ವಿದ್ಯಾರ್ಥಿಯನ್ನ ಕರೆಸು ಕಂಪ್ಲೇಂಟ್ ಬರ್ಸಿದ್ಲು ಅಂತ ಕಂಪ್ಲೇಂಟ್ ಅಲ್ಲಿದೆ. ಆದ್ರೆ ನಿಜ ಹೇಳ್ತಿದ್ದೀನಿ, ಆ ಕಂಪ್ಲೇಂಟ್ ಅಲ್ಲಿರೋ ಅಕ್ಷರ ನಂದು. ನಾನು ಯಾವ ವಿದ್ಯಾರ್ಥಿಗಳಿಂದನೂ ಸಹ ಕಂಪ್ಲೇಂಟ್ ನ ಬರ್ಸಿಲ್ಲ. ಅದಕ್ಕೆ ನಾನು ಕ್ಲಿಯರೆನ್ಸ್ ಕೊಡ್ತೀನಿ ಕಂಪ್ಲೇಂಟ್ ಇಲ್ಲಿರೋ ಪ್ರಕಾರವಾಗಿ ಹೇಳೋದಾದ್ರೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾಳ ಅವಳು, 5 ರಿಂದ 6 ಲಕ್ಷ ದುಡ್ಡನ್ನ ನೀನು ಮಹಾದೇವ್ ಅವ್ರ ಮೇಲೆ ಕಂಪ್ಲೇಂಟ್ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ರೆ 5 ರಿಂದ 6 ಲಕ್ಷನ ನಾನು ನಿನ್ಗೆ ಇಸ್ಕೊಡ್ತೀನಿ, ನಿನ್ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾಳಲ್ವಾ. ಇವಳ ಜೀವನ ಉದ್ಧಾರ ಮಾಡೋದಿಕ್ಕೆ ನಾನ್ ಯಾಕೆ ದುಡ್ಡು ಇಸ್ಕೊಡ್ಬೇಕು ಇವಳಿಗೆ? ಇವಳು ಉದ್ಧಾರ ಆದ್ರೆ ನನಗೇನು, ಉದ್ಧಾರ ಆಗದೆ ಇದ್ರೆ ನನಗೇನು? ಇದೆಲ್ಲ ಏನ್ ತೋರಿಸುತ್ತೆ? ಇದೆಲ್ಲವೂ ಸಹ ಒಂದು ಕ್ರಿಯೇಟಿಂಗ್ ಪದಗಳು ಅನ್ನೋದನ್ನ ಈ ಒಂದು ಕಂಪ್ಲೇಂಟ್ ನಲ್ಲಿ ತೋರಿಸ್ತಾ ಇದೆ. ಜೊತೆಗೆ ಹೇಳ್ತಾರೆ, ಅವಳು ಹೆದರ್ಕೊಳ್ಳೋದಿಕ್ಕೆ ಅವಳೇನ್ ಚಿಕ್ಕವಳ? 13ನೇ ತಾರೀಕಲ್ಲಿ ಇನ್ಸಿಡೆಂಟ್ ನಡೆದು 15ನೇ ತಾರೀಕಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ತಾಳೆ ಅನ್ನೋದಾದ್ರೆ ಸ್ಟೇಷನ್ ಹೋದ ತಕ್ಷಣ ಅವಳು ಯಾಕೆ ಹೇಳಲ್ಲ, ನಾನೇ ಖುದ್ದ ಕಂಪ್ಲೇಂಟ್ ಕೊಡ್ತಾ ಇಲ್ಲ, ನನಗೆ ಬಲವಂತವಾಗಿ ಕೊಡಿಸ್ತಿದ್ದಾರೆ ಅಂತ? ಸರಿ, ಹಾಗಾದ್ರೆ ಹನಿ ಟ್ರ್ಯಾಪ್ ಅಂತ ಹೇಳೋದಾದ್ರೆ ಆಕೆ ಮೇಲೆ ಯಾಕೆ ಎಫ್ಐಆರ್ ಆಗೋದಿಲ್ಲ? ಗುಣವತಿ ಮೇಲೆ ಯಾಕೆ ಎಫ್ಐಆರ್ ಆಗೋದಿಲ್ಲ? ಎಫ್ಐಆರ್ ಆಕೆ ತಾನೇ ಕಂಪ್ಲೇಂಟ್ ಕೊಡಕ್ ಬಂದಿದ್ಲು. ಆಕೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾಳೆ ಅಂತ ಅನ್ನೋದಾದ್ರೆ ಗುಣವತಿ ಮೇಲೆ ಯಾಕೆ ಎಫ್ಐಆರ್ ಆಗ್ಲಿಲ್ಲ? ಇದು ಹನಿ ಟ್ರ್ಯಾಪ್. ನನ್ ಮೇಲೆ ಮಾತ್ರ ಯಾಕೆ ಹನಿ ಟ್ರ್ಯಾಪ್ ಅಂತ ಮಾಡಿದೀರಾ? ನಾನ್ ಹನಿ ಟ್ರ್ಯಾಪ್ ಅಂತ ಆಗ್ಬೇಕಂದ್ರೆ ಯಾರಿಗೆ ಫೋಟೋ ಕಳ್ಸಿದೀನಿ, ಯಾರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀನಿ, ಯಾರಿಗೆ ನಾನು ಬ್ಲಾಕ್ ಮೇಲ್ ಮಾಡಿದೀನಿ ಅದನ್ನ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ನಾನು ಯಾರಿಗಾದ್ರೂ ಫೋಟೋ ಕಳಿಸಿ, ಯಾರಿಗಾದ್ರೂ ಹಣದ ಆಮಿಷವನ್ನ ಇಟ್ಟು ನಾನು ಬ್ಲಾಕ್ ಮೇಲ್ ಮಾಡಿದ್ರೆ ಅದು ಹನಿ ಟ್ರ್ಯಾಪ್ ಆಗುತ್ತೆ. ನಾನು ಇಲ್ಲಿ ಗುಣವತಿಗಾಗ್ಲಿ, ಮಹಾದೇವಂಗಾಗ್ಲಿ, ಯಾರಿಗೇ ಆಗ್ಲಿ ಫೋಟೋನಾಗ್ಲಿ ವಿಡಿಯೋಗಳನ್ನಾಗ್ಲಿ ಕಳಿಸಿ ನಾನು ಯಾವುದೇ ರೀತಿಯಾದಂತಹ ಬ್ಲಾಕ್ ಮೇಲ್ ಮಾಡಿಲ್ಲ. ಇದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಾಗುತ್ತೆ. ನಿನ್ನ ಜೀವನದಲ್ಲಿ ಏನ್ ನಡೀತು, ಮಾದೇವಣ್ಣ ಬಂದು ಏನ್ ಮಾಡಿದ್ರು ಅದು ಪೂರ್ತಿ ಡೀಟೇಲ್ಸ್ ಇನ್ನೇನ್ ನಿನ್ ಪ್ರಶ್ನೆಗಳು? ಮೇಡಮ್ ಅದೇ ಗೊತ್ತಿಲ್ಲ, ಭಾಗ್ಯಮ್ಮ ಬರೋದಲ್ಲ ನಿಮ್ ಮನೆಯಿಂದ. ನಾವ್ ಇಲ್ಲಿ ಬಂದ್ಮೇಲೆ ನಾನು ಅಮ್ಮನೇನ್ ಇದ್ ಮಾಡ್ತಿರಲ್ಲ, ನಮ್ಮ ಮನೆಯವರು ನಾನು ಒಬ್ಳೇ ಇರ್ತೀನಿ ಅಂತ ಬಂದ್ ಇರಮ್ಮ ಅಂತ ಅಂದನು. ಅದಕ್ಕೆ ನಾನು ಸುಮ್ನಾಗಿ ಅವನೇ ಇದ್ ಮಾಡ್ತಾನಲ್ಲ, ನೀವು ಅವತ್ತು ಮನೆ ಹತ್ರ ಬೈದಿದ್ರಿ ಹಿಂಗೆಲ್ಲ ಬರಕ್ ಕೇಳ್ಕೋಬೇಡ, ಹಿಂಗ್ ಸರಿ ಇಲ್ಲ ಅಮ್ಮ ಹಿಂಗೆಲ್ಲ ಮಾತಾಡೈತೆ ಅಂತ ನೀವು ಒಂದ್ ಮಾತು ಅಂದಿದ್ರೆ ಅವನ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದಂದ್ರೆ ನನ್ ಮೇಲೆ ಇನ್ನೂ ಕೂಗಾಡ್ತಾನೆ ಅಂತ ನಾನು ಏನೂ ಮಾತಾಡ್ಲಿಲ್ಲ. ಸುಮ್ಮನಾದೆ ನಾನು, ಬೇಡ ಬಿಡು ಶಮಂತ ಅನ್ಕೊಂಡಿ. ಆಮೇಲೆ ನೆನ್ನೆ ದಿವಸ ಏನಾಯ್ತೋ ನನಗೆ ಗೊತ್ತಿಲ್ಲ, ಭಾಗ್ಯಮ್ಮ ಹೇಳ್ ಕಳ್ಸೈತೋ ಏನೋ ಗೊತ್ತಿಲ್ಲ, ನಮ್ಮನೆ ಹತ್ರ ಬಂದ್ರು. ಬಂದು ಹಿಂಗೆಲ್ಲ ಕದ ತೊಟ್ಟಿದಾಗ ನಾನು ಕರ್ತಾಗ್ದೆ. ಆಮೇಲೆ ಮಾತಾಡ್ಸ್ಕೊಂಡು ಬಂತು, ಒಳಗ್ ಬಂದು ಮೈಯೆಲ್ಲ ಸವರಿ ಏನ್ ಹಿಂಗಿದ್ಯಾ, ಯಾಕೆ ಇಷ್ಟು ಕಷ್ಟದಲ್ಲಿದ್ಯಾ ಅನ್ಕೊಂಡು ನಾನು ಏನಾರ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಬಲಾತ್ಕಾರದಿಂದ ಹಿಂಸೆ ಮಾಡ್ಕೊಂಡು ನನಗೆ ಬೇಕು, ನನಗೆ ಹೆಲ್ಪ್ ಮಾಡ್ತೀನಿ ಬೇರೆದ್ರಲ್ಲಿ ಅಂತ ಅನ್ಕೊಂಡೆ